ನಮಸ್ಕಾರ ಸ್ನೇಹಿತರೆ, ವೆಲ್ಕಮ್ ಟು ಇನ್ಫೋ ಟಿ ವಿ ಕನ್ನಡ. ಇವತ್ತಿನ ವಿಡಿಯೋದಲ್ಲಿ ರೈತರಿಗೆ ಸಂಬಂಧಪಟ್ಟಂಥ ಬೆಳೆ ವಿಮೆಗೆ ಅರ್ಜಿನ ಆಹ್ವಾನ ಮಾಡಿದ್ದಾರೆ. ಅಂದರೆ ಪ್ರಧಾನಮಂತ್ರಿ ಫಸಲ್ ಬಿಮಾ ಯೋಜನೆ ಅಡಿ ಬೆಳೆ ವಿಮೆ ನೋಂದಣಿಗೆ ಅರ್ಜಿನ ಆಹ್ವಾನ ಮಾಡಿದ್ದಾರೆ. ಮತ್ತು ನೀವು ಇದಕ್ಕೆ ಹೇಗೆ ಅಪ್ಲೈ ಮಾಡೋದು, ಯಾವ ಯಾವ ಬೆಳೆಗಳಿಗೆ ಒಂದು ವಿಮೆ ಮಾಡಿಸ್ಬೋದು, ಎಲ್ಲಿ ಹೋಗಿ ನೀವು ಮಾಡಿಸ್ಬೋದು, ಯಾವಾಗ ಲಾಸ್ಟ್ ಡೇಟ್ ಅನ್ನೋದನ್ನು ನಾನು ಈ ವಿಡಿಯೋದಲ್ಲಿ ನಿಮಗೆ ತಿಳಿಸ್ಕೊಡ್ತೀನಿ. ನೀವೇನಾದರೂ ಫಸ್ಟೇ ನಮ್ಮ ಚಾನಲ್ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಮತ್ತು ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡ್ದಿರ ನೋಡೋದ್ರಿಂದ ನಿಮಗೆ ಕಂಪ್ಲೀಟ್ ಮಾಹಿತಿ ಸಿಗುತ್ತೆ. ನಮ್ಮ ದೇಶದ ರೈತರಿಗೆ ನೈಸರ್ಗಿಕ ಪ್ರಕೃತಿ ವಿಕೋಪಗಳಿಂದ ಬೆಳೆ ಹಾನಿಯಾದರೆ ನಮ್ಮ ದೇಶದವರು ಅವ್ರಿಗೆ ಒಂದು ಆರ್ಥಿಕ ಸಂಕಷ್ಟ ಆಗಬಾರ್ದು ಅನ್ನೋ ಒಂದು ಕಾರಣಕ್ಕೆ ವಿಮಾ ಯೋಜನೆಯನ್ನು ಮಾಡಿದ್ದಾರೆ. ಅದೇನೆಂದರೆ ಸುರಕ್ಷಾ, ಅಂದರೆ ಕರ್ನಾಟಕ ರೈತ ಸುರಕ್ಷಾ ಪ್ರಧಾನಮಂತ್ರಿ ಫಸಲ್ ಬಿಮಾ ಯೋಜನೆ ಅಂತ ಈ ಒಂದು ಯೋಜನೆ ಹೆಸರು. ಈ ಒಂದು ಯೋಜನೆಯಲ್ಲಿ ನೀವು ನೋಂದಣಿನ ಮಾಡಿಸ್ಕೊಂಡು ವಿಮೆ ಮಾಡಿಸ್ಕೊಳ್ಳೋದ್ರಿಂದ, ಅಂದರೆ ಬೆಳೆ ವಿಮೆ, ನಿಮ್ಮದು ಯಾವ ಒಂದು ಬೆಳೆ ಬೆಳೀತಿದ್ದೀರೋ ಆ ಒಂದು ಬೆಳೆ ವಿಮೆನ ಮಾಡಿಸ್ಕೊಳ್ಳೋದ್ರಿಂದ ನಿಮಗೆ ಯಾವುದೇ ಒಂದು ಪ್ರಕೃತಿ ವಿಕೋಪದಿಂದ ಬೆಳೆ ಹಾನಿಯಾದರೆ ನಿಮಗೆ ಆ ಒಂದು ವಿಮೆಯಿಂದ ನಿಮಗೆ ಆ ಒಂದು ಆರ್ಥಿಕ ಸಂಕಷ್ಟನ ತುಂಬಿಕೊಡ್ತಾರೆ ಸರ್ಕಾರದವರು. ಸೊ ಹಾಗಾಗಿ ಪ್ರತಿಯೊಬ್ಬರು ರೈತರು ಸಹ ಈ ಒಂದು ಬೆಳೆ ವಿಮೆನ ಮಾಡಿಸೋದು ತುಂಬ ಅವಶ್ಯಕ ಅಂತಲೇ ಹೇಳ್ಬೋದು. ಸೊ ನಾನು ಈ ಒಂದು ವಿಡಿಯೋದಲ್ಲಿ ಏನೇನು ಯಾವ ಯಾವ ಬೆಳೆಗೆ ಈ ಒಂದು ವಿಮೆನ ಕೊಡ್ತಾರೆ ಅಂತ ಹೇಳ್ತಾ ಹೋಗ್ತೀನಿ. ಯಾವೆಲ್ಲ ಬೆಳೆಗೆ ವಿಮೆ ಮಾಡಿಸ್ಬೋದು ಅಂದರೆ ರಾಗಿ, ನವಣೆ, ಹುರಳಿ, ನೆಲಗಡಲೆ, ಸಜ್ಜೆ, ತೊಗರಿ, ಭತ್ತ, ಈ ರೀತಿಯ ಬೆಳೆಗಳಿಗೆ ನೀವು ಮುಂಗಾರು ಹಂಗಾಮಿನ ಕರ್ನಾಟಕ ರೈತ ಸುರಕ್ಷಾ ಪ್ರಧಾನಮಂತ್ರಿ ಫಸಲ್ ಬಿಮಾ ಯೋಜನೆಯಡಿ ಈ ಒಂದು ಬೆಳೆಗಳಿಗೆ ನೀವು ವಿಮೆನ ನೋಂದಣಿ ಮಾಡಿಸ್ಕೋಬೋದಾಗಿದೆ. ಮತ್ತು ಬೆಳೆ ವಿಮೆನ ಹೇಗೆ ನೋಂದಣಿ ಮಾಡಿಸ್ಕೊಳ್ಳೋದು ಅಂದರೆ ಮುಂಗಾರು ಹಂಗಾಮಿನ ಕರ್ನಾಟಕ ರೈತ ಸುರಕ್ಷಾ ಪ್ರಧಾನಮಂತ್ರಿ ಫಸಲ್ ಬಿಮಾ ಯೋಜನೆಯಡಿ ಬೆಳೆ ವಿಮೆ ನೋಂದಣಿ ಮಾಡಿಸ್ಕೊಳ್ಳು ನಿಮ್ಮ ಒಂದು ಹತ್ತಿರದ ಸಾಮಾನ್ಯ ಸೇವಾ ಕೇಂದ್ರ ಆಗಿರ್ಬೋದು, ಇಲ್ಲ ಅಂದರೆ ತಮ್ಮ ಒಂದು ವ್ಯವಹಾರದ ಬ್ಯಾಂಕ್ಗಳಿಗೂ ಸಹ ನೀವು ಭೇಟಿ ನೀಡಿ ಈ ಒಂದು ಮಾಹಿತಿನ ಪಡ್ಕೋಬೋದಾಗಿದೆ. ಇನ್ಯಾವ ಕಡೆ ಮಾಡಿಸ್ಕೋಬೋದು ಅಂದರೆ ರೈತ ಸಂಪರ್ಕ ಕೇಂದ್ರ, ನಿಮ್ಮ ಒಂದು ಹಳ್ಳಿಯ ರೈತ ಸಂಪರ್ಕ ಕೇಂದ್ರ, ಸಹಾಯಕ ಕೃಷಿ ನಿರ್ದೇಶಕರ ಕಚೇರಿ ಅಥವಾ ವಿಮಾ ಸಂಸ್ಥೆಯ ತಾಲೂಕು ಪ್ರತಿನಿಧಿಯ ಹತ್ರನೂ ಹೋಗಿ ನೀವು ಸಂಪರ್ಕ ಮಾಡಿ ಈ ಒಂದು ಬೆಳೆ ವಿಮೆನ ಪಡ್ಕೋಬೋದಾಗಿದೆ. ನಾನು ನಿಮಗೆ ಆ ಒಂದು ಸಂಸ್ಥೆಯ ತಾಲೂಕು ಪ್ರತಿನಿಧಿಯ ಒಂದು ಮೊಬೈಲ್ ನಂಬರ್ ಸಹ ಹೇಳ್ತೀನಿ, ನೋಟ್ ಮಾಡಿ ಇಟ್ಕೊಂಡು ನೀವು ಸಂಪರ್ಕನ ಮಾಡ್ಬೋದಾಗಿದೆ. 8277472721 ಈ ನಂಬರ್ಗೆ ನೀವು ಸಂಪರ್ಕನ ಮಾಡಿ ಸಹ ಈ ಒಂದು ಯೋಜನೆಯ ಒಂದು ಮಾಹಿತಿನ ಪಡ್ಕೋಬೋದು. ಬೆಳೆ ವಿಮೆ ಯೋಜನೆ ಎಲ್ಲ ಮಾಹಿತಿನ ನೀವು ಪಡ್ಕೊಂಡು ವಿಮೆನ ತಗೋಬೋದಾಗಿದೆ. ಮತ್ತು ಇನ್ನೊಂದು ವಿಷಯ ಏನು ಅಂದರೆ ಈ ಒಂದು ಬೆಳೆ ವಿಮೆಯ ತಗೊಳ್ಳೋದು ಕಡೆಯ ದಿನಾಂಕ ಯಾವಾಗ ಅಂದರೆ ಇದೇ ತಿಂಗಳ 16ನೇ ತಾರೀಕು ಕೊನೆಯ ದಿನಾಂಕವಾಗಿದೆ. ನೀವು ಈ ದಿನದ ಒಳಗಡೆ ನಿಮ್ಮ ಒಂದು ಬೆಳೆಯ ವಿಮೆನ ತಗೋಬೇಕಾಗುತ್ತೆ, ಇಲ್ಲಾಂದರೆ ನೀವು ವಿಮೆನ ಮಾಡಿಸ್ಕೊಳ್ಳೋದಕ್ಕಾಗೋದಿಲ್ಲ. ಸೊ ಹಾಗಾಗಿ ಇನ್ನು 3 ದಿನದ ಒಳಗಡೆ ನಿಮ್ಮ ಒಂದು ಬೆಳೆ ವಿಮೆಯನ್ನು ಮಾಡಿಸ್ಕೋಬೇಕಾಗಿದೆ. ಇದಿಷ್ಟು 2024-25 ಬೆಳೆ ವಿಮೆಯ ಸಂಬಂಧಪಟ್ಟಂಥ ಒಂದಷ್ಟು ಮಾಹಿತಿ. ನಿಮಗೇನಾದರೂ ಈ ಮಾಹಿತಿ ಯೂಸ್ಫುಲ್ ಅನಿಸಿದ್ರೆ ಪ್ಲೀಸ್ ಲೈಕ್ ಮಾಡಿ ಮತ್ತು ಶೇರ್ ಮಾಡಿ. ಇದೇ ರೀತಿಯ ಒಂದು ಯಾವುದೇ ಗೌರ್ಮೆಂಟ್ ಸ್ಕೀಮ್ಗಳ ಮಾಹಿತಿಗಾಗಿ ನಮ್ಮ ಚಾನಲ್ನ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ. ಸಬ್ಸ್ಕ್ರೈಬ್ ಮಾಡೋದ್ರಿಂದ ನಾನು ಯಾವುದೇ ಒಂದು ವಿಡಿಯೋನ ಹಾಕೋದ್ರಿಂದ ನಿಮಗೆ ಆ ವಿಡಿಯೋ ಬೇಗ ಸಿಗುತ್ತೆ. ಸೊ ಅದಕ್ಕಾಗಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ. ಇಷ್ಟೊತ್ತು ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು.